ಉಪದ್ರ ಮಾಡುವ ಕ್ಷತ್ರಪಾಪಿ ನೀನುದಾರು. ಈ ಧರೆಯಲ್ಲಿ ಹೆಣ್ಣಾಗಿ ಹುಟ್ಟಿದ್ದು ಹೀನತರವಲ್ಲದೆ ಏಕಾಂತ, ಈ ರೂಪಕ್ಕೆ ಬೆಂಕಿ ಹಚ್ಚಲಿಕ್ಕಂತ. ಈ ಧರೆಯಲ್ಲಿ ಹೆಣ್ಣಾಗಿ ಹುಟ್ಟಿದ್ದು ಹೀನತರವಲ್ಲದೆ ಆ ಪಾಪಿ ಕೀಚಕನು ಇಕ್ಷು ಶಾಪ ಸರದಿ ನಾರಿಮಣಿಯೇ ಸುರತಕ್ಕೆ ಬರಬೇಕೆಂದು ಪರೆಯಿಂದ ಕಾಡಿದರೆ ನಾನು ಪತಿರುತ್ತರ ಧರ್ಮ ಅನೇಕ ಉಪಾಯದಿಂದ ರಕ್ಷಣೆ ಮಾಡಿಕೊಂಡು ಸರಿಯಾಗಿ ಹೇಳಿದರೆ ಕೇಳದೆ ಆ ನೀಚನು ಮದ್ದು ಬಟ್ಟಲು ತೆಗೆದುಕೊಳ್ಳುವ ನೆಪದಿಂದ ಎನ್ನ ಕೈ ಹಿಡಿದು ಜಗ್ಗಿದ್ದ. ಅಯ್ಯೋ ಹೇಳಲಾರೆ, ಆ ನೀಚನು ಚುಂಬನ ಕೊಡಲು ಇಚ್ಛಿಸಿದ ಧರಣಿಪತಿ ಮುಂದೇನು ಗತಿ? ಕಳ್ಳ ಕಟೋತ್ತರವಾಗಿ ಎಲ್ಲ ಕರುಣಕ್ಕೆ ಹಾಕಿದೆ. ಆವ ಗುಡ್ಡವನ್ನು ಹೊಡೆಯಲಿ, ಆವ ಹತ್ತಕ್ಕೆಲ್ಲ ಗಡಿತರ ಮಾಡುವ ಒಡಲನ್ನು ಹೊಟ್ಟೆ ಕೀಚಕ ರಟ್ಟಿಯನ್ನು ಹಿಡಿದು ಹೊಟ್ಟೆಯನ್ನು ಸೀಳಿ ವೃತ್ತದ ತರ ತಾಕಾಜು ಬಿಟ್ಟೀಗ ಆವಾಗ ಚೆನ್ನಾಗಿ ಒಳ್ಳೆಯದು. ಓ
ತರ ಸದೃಶ ಮುಖ ತಾವಿನಿ ಪ್ರಾಣವಲ್ಲವ ಆ ಕೀತಕದ ಕೈಯಿಂದ ನೀನೆತ್ತು ಪಾರಾಗಿ ಬಂದಿ ಬಿಡಿಸಿಕೊಂಡು ಓಡುತ್ತಾ ಓಡುತ್ತಾ ಬಂದೆ ಕಾಂತ. ಈ ಘೋರತರವಾದ ದುಃಖವು ಧರ್ಮಜನಲ್ಲಿ ಹೇಳಿದೆಯಾ ಮಾಡಿದಂತೆ ನ್ಯಾಯ ಹೇಳಿದ್ದೇನೆ. ಹೇಮಮ್ಮ ಪ್ರಾಣಕಾಂತ ಸಂದರ್ಭ ಏನು ಎನ್ನ ದುಃಖದ ಕಾಲನ್ನು ಕೇಳಿ ಸುಮ್ಮನೆ ಕುಳಿತದ್ದು. ಹಿರಿಯರ ಆಜ್ಞೆ ಇದೆ ಎಂದು ಮಾತನ್ನೇ ಆಡಲಿಲ್ಲ. ಕಣ್ಣೆತ್ತಿಯೂ ಸಹ ನೋಡಲಿಲ್ಲ. ಕೇಳಿದೆಯಾ ಎನ್ನಲ್ಲಿ ಪಂಚ ಪ್ರಾಣ ನೆಲೆ ನೀನೆಂದು ಬಂದೆ. ಸುಂದರ ಮೋಹಾಂತಿ ಚಂದಿರ ಇನ್ನೊಂದು ದಿವಸ ಆಲಸ್ಯ ಮಾಡಿದ್ದೆ ಆದರೆ ಆ ಮಂದಮತಿ ರಕ್ಕಸನು ಈ ಸುಂದರಿಯ ಮಾನಭಂಗ ಮಾಡಲೇ ಬಿಡುವುದಿಲ್ಲ. ಈ ಘೋರತರ ಸಂಕಟ ನಿನಗಲ್ಲದೆ ಈ ತಾಯಿಗೆ ಎನ್ನ ಪತಿಯ ತಾಯಿ ನೆಂದು ರಾಜಾಗ್ರದ ಆಗ್ರದಿನ ಕಪ್ಪಡಿ ಇಲ್ಲದೆ ದುರಾಗ್ರದ ದೈತ್ಯಾಗ್ರದ ಹೇಗೆ ನಿಗ್ರಹಿಸಲಿ? ನಿನ್ನಾದರೂ ಅಣ್ಣನ ಅಪ್ಪಣೆ ಎಂಬ ಕಡಲ ಬಳಿಯಲ್ಲಿ ಬಿದ್ದು ಒದ್ದಾಡುತ್ತಿರುವ ಚಿಕ್ಕವಳೇ ಎನ್ನಿಂದ ಆಗತಕ್ಕ ಕಾರ್ಯವೇನು? ಪಂಚಪಾಂಡವರ ಸತಿಯಾದಲ್ಲದೆ ಏನೊಬ್ಬಳಿಗೆ ಸತಿಳೆ ಹೇಗೆ? ಸುಂದರಿ ಹಿಂದಕ್ಕೆ ಮಂದಬುದ್ಧಿಯಾದ ದುಶ್ಯಾಸನನು ನಿನ್ನ ಸೀರೆ ಸೆಳೆಯುವ ಹಾಗೆ ಆಗಿದ್ದಾಗ ಕೊಲ್ಲಬೇಕೆಂದರೆ ಆ ಮೃದು ಸಮಯವೆಂದು ಘಟಿಸಿದರು. ಸುಂದರಿ ಈಗ ಅವರು ನಿನ್ನೆ ದಿವಸ ನೀನು ರೋದನೆ ಮಾಡುವುದನ್ನು ಕಂಡರೆ ರಾಜಾಲಯದ ಮುಂದಿನ ಮರವನ್ನು ನೋಡಲು ಅಣ್ಣನು ಕೈ ಸೊನ್ನಿಂದ ಬೇಡನ್ನು ಸೂಚಿಸಿದರು. ಇದರಿಂದ ಅವರಿಗೆ ತಪ್ಪೇನಿದೆ? ಇದು ಅಲ್ಲದೆ ಅಣ್ಣನ ಆಜ್ಞೆ ಮೀರಿದ ಹೆಣ್ಣಿನ ನಿಮಿತ್ತಗೆ ಅಣ್ಣನ ಆಜ್ಞೆ ಮೀರಿದನೆಂದು ಲೋಕದಲ್ಲಿ ಅಪಕೀರ್ತಿಗಳು. ಕಾರಣ ಅವರಿಗೆ ಅವರಿಗೆ ತಕ್ಕಬೇಕು. ಆಹಾ ಕಾಂತ ಹಿಂದಕ್ಕೆ ನಾನಾವ ಪತಿವತರ ಪತಿ ನಗಲಿಸುತ್ತೇನೆ ಆಯಿತು, ಇಲ್ಲವೇ ಇಂತಹ ವಿಪತ್ತು ನನಗೆ ಪ್ರಾಪ್ತವಾಯಿತು. ಅಯ್ಯೋ, ಇನ್ನು ಈ ಭೂಮಿ ಮೇಲೆ ಬದುಕಲಿ ಹತ್ತಕ್ಕೆ ಏನಂತ ಕಡು ಪಾಪಿಯು ಇನ್ನು ಏನು ಮಾಡುವುದು? ಆ ಬೆಟ್ಟವನ್ನೇ ಉರುಳಿ ಹತ್ತವಾಗಲ್ಲ, ಆ ಕೆರೆಯಲ್ಲಿ ಬಿದ್ದು ಪ್ರಾಣವನ್ನೇ ಎಲ್ಲಿ ಪ್ರಾಣನಾಥ ವಂದನೆ ಮಾಡಿ ಕೇಳುತ್ತೇನೆ. ಕಡು ಮೋಹದಿಂದ
ಸ್ತ್ರೀಯರೇ, ಎತ್ತರವಿಲ್ಲದ ಗೋಳಾಡಿಸಬೇಡ. ಸ್ತ್ರೀಯರೇ, ನನಗೆ ಇಷ್ಟ ಎನಗೆ ತಕ್ಕಿದಿಷ್ಟು ನುಡಿಗಳ ನಾಡುವೆ ಧರ್ಮಾರ್ಜುನ ನಕುಲ ಸಹದೇವರು ನಾಲ್ವರೆಲ್ಲಕ್ಕಾಗಿ ಎನಗೆ ತಕ್ಕಿ ಕಾಡುತ್ತೆ. ಈ ಕೆಲಸಕ್ಕೆ ಎನ್ನನ್ನು ಗುರಿ ಮಾಡಬೇಡ ಕಣ್ಣಯ್ಯ. ಒಂದು ಹೆಂಗಸಿಗೆ ಒಬ್ಬನೇ ಗಂಡನಿರಬೇಕು. ಒಬ್ಬನೇ ಗಂಡನಿದ್ದರೆ ಇಷ್ಟೊತ್ತಿಗೆ ವೈರಿಗಳನ್ನು ಕಳೆದು ತುಂಡು ತುಂಡು ಮಾಡಿ ಬಿಡುತ್ತಿದ್ದನು. ಉಳಿದ ಗಂಡಂದಿರಾಗಿ ಹೆಂಡತಿಯನ್ನು ಪರವಶ ಮಾಡಿದರೆ ಹೊಟ್ಟೆ ಕೂಳಿಗಾಗಿ ನೀವು ಮತ್ತೊಬ್ಬರ ಮನೆ ಸೇರಿದರೆ ನೀವು ಗಂಡ ಅಲ್ಲ, ಜಗದ ಭಂಡರೇ ಸರಿ. ಮಂಡಲದೊಳಗೆ ನಿಮ್ಮಂತಹ ಷಂಡರನ್ನು ರೌದ್ರತರ ವಾಕ್ಯಗಳು ಉದ್ರೇಕದಿಂದ ಆಡಿದೆ. ಆ ಕ್ಷುದ್ರ ದೈತ್ಯರು ಬಿಟ್ಟರೆ ರುದ್ರಾವತಾರ ಕಣಮೋಹದ ಮನೆಗೆ ಎದರ ಬೇಡ ಅಣ್ಣ ಅಪ್ಪಣೆಯನ್ನು ದಾಟಿದೆ. ಆದದ್ದಾಗಲಿ ಬಂದದ್ದು ಬರಲಿ ಮತ್ತು 12 ವರ್ಷ ವನವಾಸವನ್ನು ಮಾಡಿ ಆ ಪುನರಕ್ಕದನ್ನು ಬಲ್ಲಿ ಹುಲ್ಲಿನಂತೆ ಆಗಿಬಿಡಿದರು. ಆ ದೈತ್ಯನಿಗೆ ನಾಳಿನ ದಿವಸ ದೊಡ್ಡಿಗೆ ಮನೆಗೆ ಬಾಯಿದೆ. ಒನ್ನ ನೋತಿನಿಯೇ ಸನ್ನರಿತನಿಂದ ವೇಷವನ್ನು ಧರಿಸಿ ಅಲ್ಲಿಗೆ ಹೋಗುವೆನು. ಅಲ್ಲಿ ನನ್ನ ಪದ್ಮನಾಭ ದಯವಿದ್ದಂತಾಗಲಿ ಮತ್ತೇನು ಬರಲಿ. ಹೇ ಅಂತಕಾಂತ ಅವತಾರ ಶ್ರೀಮಂತ ಭೀಮಕಾಂತನೇ, ಎನ್ನ ಅಂತರಂಗದಳು ಸಂತೋಷದಿಂದ ಶಾಂತಳಾದೆ. ಜನ್ಮ ಜನ್ಮಾಂತರವರೆಗೂ ನಿನ್ನ ಉಪಕಾರ ಮರೆಯದಂತಾಯಿತು. ನಿನ್ನ ಅಂತಃಕರಣಿಗೆ ಎಣೆ ಇಲ್ಲದಂತಾಯಿತು. ಪ್ರಾಣಪ್ರಿಯ, ನಮಸ್ಕಾರ ಮಾಡಿ ಬೇಡಿಕೊಳ್ಳುತ್ತೀನಿ. ನೀವು ಆಡಿದ ಮಾತು ಸತ್ತಿದೆ, ನಾನು ಹೋಗಿ ಬರಲೇ? ಒಡವೆಯಲ್ಲಿ ಅಡಿಯಿಡದ ನಡಿ, ತನಿ ನಡಿ, ಕಾಡು ಸೋರ್ಬಡಿ ಜಡಗರುವಿಯನ್ನು ತೊಳೆಬೇಗ ಕೊಡುವ ಕಮಲಮುಖಿ ಹೆಚ್ಚಿಗೆ ಹೇಳ್ತಕ್ಕಂತೇನಿದೆ. ಅಡಗಿಯ ಮನೆಯಲ್ಲಿ ತುಡುಗ ಪಡೆದ ಆಸೆಯನ್ನು ನಿನ್ನ ನಾಡುವನ್ನು ಕೇಳಿ ಎನ್ನ ಒಡಲಕ್ಕೆ ಕಾಡುಗಿತ್ತು
ಪುಲ್ಲಲೋಚನೆಯ ಕಲ್ಲ ಕನ್ನಡಿ ಅಂತೀರ. ನಿನ್ನ ಮುಖ ಮಾಡಿದ ದೂರ ಶರೀರದ ಸ್ವರ್ಗದ ಶರೀರದ ದುರಾವತಿ ನೋಡಿ ದೂರಿಂದಲೇ ಮರಮರನ್ನು ಮರಗುತ್ತಿವೆ. ಮರಿಕೋಕಿಲೆ ವಿರಾಟದಲ್ಲಿ ನಗರದಲ್ಲಿ ಇರುವುದು 2 ತಿಂಗಳ ಸರಿ. ಮತ್ತೆ ಮಗಾವಿನ ಮಾತು ಕೊಟ್ಟು ತಪ್ಪಿ ನಡೆಯುವುದು ಎಂದಿದ್ದಾರೆ. ಈ ಭೂಮಿ ಮೇಲಕ್ಕೆ ಆಕಾಶ ಕೆಳಕ್ಕೆ ಇಳಿದು ಮಟ್ಟವಚನ ತಪ್ಪಿರುವುದು ಎಲ್ಲಿದ್ದಾಗದು? ಈ ಹಿಂದೆ ಹೋಗು ಕೈ ಎತ್ತಿ ಹೇಳುತ್ತೇನೆ. ಆ ದುಷ್ಟಾಲೋಚನೆ ಕೀತಗಳನ್ನು ಸುಟ್ಟು ಥಟ್ಟನೆ ಅವನ ತಲೆ ಹೊಡೆದು ಅವನ ಎದೆಗುಂಡೆ ಹಸಿ ರಕ್ತ ತಿರುಗದಿಂದ ಮಳೆಯಲ್ಲಿಟ್ಟರೆ ರಾತ್ರಿಯೊಳು ಛತ್ರಪತಿ ಕಲಿ ಭಯಂಕರ ರಮಣಿ ಹೋಗು. ಆ ಕೂಳಿಗಾಲ ಹಾ ಕಾಂತ, ನಿಮ್ಮ ದೊಡ್ಡದಾದ ಶಕ್ತಿ ಎಂಬ ಗುಡ್ಡವನ್ನು ಏರಲಾರದೆ ಆ ಸೂರ್ಯನು ಅಡ್ಡಾಗಿ ಹೋಗುವನು. ಖರೆ ಮಾಡತಕ್ಕಂಥದ್ದಿದೆ. ಮರಿಕೋಕಿಲೆ ಅಂತಃಕರಣ ಕೊಟ್ಟು ಸಾಕು ಮಾಡು. ನಡಿ ಅಡುಗೆಯ ಮನೆಯಲ್ಲಿ ಕಾರ್ಯವಿದೆ. ಸೂರ್ಯೋದಯ ಸಮೀಪಿಸಿತು. ಜನರು ನಿಮ್ಮ ಬಿಟ್ಟು ತಿಳಿದಾರೆ. ಬೇಗ ನಡಿ. ಒಳ್ಳೆಯದು ಕಾಂತ, ನಮಸ್ಕಾರ ಮಾಡುತ್ತೇನೆ. ಆಶೀರ್ವಾದ ಮನೆ ತೀವ್ರವಾಗಿ ಹೋಗಿ ಬಾ. ನಾನು ಉಗ್ಗಾಲ ಮನೆ ಸೇರ್ತೇನೆ. ನಿಮ್ಮ ತಮ್ಮನ ಬಳಿ ಕಳುವಬೇಡೆಂದರೆ ಬಲು ಸಿಟ್ಟಾದಿರಿ. ನನ್ನ ಗಲ್ಲದ ಗಾಯವನ್ನಾದರೂ ನೋಡಿ. ದೊಡ್ಡವೆನಿಸಿಕೊಂಡು ಸಲ್ಲದ ಕಾರ್ಯ ಮಾಡಿದರೆ ಅಲ್ಲಬಹುದ. ಎನ್ನ ದುರ್ದೈವಕ್ಕೆ ನೀವಾದರೂ ಏನು ಮಾಡುವುದು? ಛೀ ಹುಚ್ಚಮ್ಮ, ಈಗೇಕೆ ಒಡಂಬಡುತ್ತೆ? ನೀನು ನನಗೆ ಮಗಳಾಗಬೇಕು. ತಮ್ಮ ಕೀಚಕನ ಕುಚಿಚೇಷ್ಟೆ ಮಾಡಿದರೂ ಮಾಡಿರಬಹುದು. ಇದು ಯಾವ ದೊಡ್ಡ ಅಪರಾಧವೆಂದು ಮನಸ್ಸಿನಲ್ಲಿ ಇಡಬೇಡ. ಮಧ್ಯೆ ತಿಳಿಯದ ತಮ್ಮನು ಈಗ ಮಾಡುವುದು ತಪ್ಪು. ಹೇಗಾದ್ರೂ ಮಾಡಿ ತಮ್ಮನಿಗೆ ತಿಳಿಸಿ ಹೇಳುತ್ತೇನೆ.
ಅಕ್ಕ ಸ್ವಚ್ಛಿಲೆ ಯೌವನಿಯನ್ನು ಮುಂದೆ ಕೇಳಿ ನಾನು ಮರಳಾದೇನು. ಸದ್ಯಕ್ಕೆ ನೀವು ಸ್ಥಾನಕ್ಕೆ ನಡೆಯಿರಿ. ಹೇ ಕಡುಜಾಣಿ ಬಡನಡೆನು ವೈಯಾರಿ ಸ್ಥಳ ಕಾಣಿಸಿ ಬಂದಿಲ್ಲ ಮುಖಮಂಡಲವು ಸ್ಥಳವರ ಕಲ್ಲುವೇನು ಸಮೂಹ ಸೈನಿಕರಿಗೆ ಎತ್ತಗೋಳ ಬೇಡ ಶ್ರೀಮಂತ ಮಂಡಲವರಿಗೆ ಎಲ್ಲಂತ ಪುಣ್ಯರು ಎಲ್ಲಿ ಮಂಡಲಗಳು ಹುಡುಕಿದ್ರೆ ಸಿಗುವುದಿಲ್ಲ. ಮತ್ತೆ ಮಹಾಬಲಿ ಚಿತ್ರಪ್ರಿಯವಾಗಿರಬಹುದು. ಸತ್ಯವಾಗಿ ನೀನು ಕೂಡದಿದ್ದರೆ ಬಲಹತ್ಯನು ಉಳಿಯುವುದಿಲ್ಲ. ಹೇ ಶ್ರೇಷ್ಠ ಕೀಚಕ, ನಾನೆಷ್ಟು ಪರಿ ಇಲ್ಲಿ ತಿಳಿಸಿ ಹೇಳಿದರೂ ನಿನ್ನ ಮನಸ್ಸು ಬದಲಾಗಲಿಲ್ಲ. ನಿನ್ನ ಪ್ರಾರಂಭ ಇದ್ದ ಹಾಗೆ ಆಗಲ್ಲ. ನಿನ್ನ ಗಂಡೆ ಮನೆಯಲ್ಲಿ ಗುಪ್ತಜನದಿಂದ ಅಭಿಮಾನ ಕಂಜಿ ಮೊದಲಾಗಿ ಹೋಗಿ ದಾರಿಯು ತಿಳಿದಂತೆ ಮಲಗಿಕೊಂಡಿರುತ್ತೇನೆ. ಚಂದಿಗನೇ ಚಂದಿಗನೇ, ನೀನಲ್ಲಿಗೆ ಬಾ. ಸತ್ಯವಾಗಿ ವಚನ ಹೇಳಿ ಬೇಗ ನಡಿ. ಈ ಮಾತು ಇನ್ನೊಮ್ಮೆ ಹೇಳೋ ಸುಂದರಿ. ಸತ್ಯವಾಗಿ ವಚನ ಹೇಳಿ ಬೇಗ ನಡಿ. ಅಸ್ತಮಿಸುವ ಕಾಲವು ನವಗಮನಗವಸ್ತರ ತಿರಸ್ತೆ ಶ್ರೀವಸ್ತು ಯಥಾವಸ್ಥೆಗೆ ಪ್ರಸಿದ್ಧವಾಗಿ ಪ್ರಾಪ್ತವಾಗಲು ಸಾರಥಿ ಹಸ್ತಿರುವ ಚಕೋರಂಗಿ ಸಮರ್ಥ ಕೇಳುವ ಮಾತವರು ಬಂದಂತೆ ಸುಂದರು ಬಂದಿಲ್ಲ ದಾನಕ್ಕೆ ಹೊಂದುವೆನೆಂದು ಸಂದೇಶವನ್ನು ಕೊಟ್ಟರು. ಸಪ್ತಮಿ ಸೋಮವಾರ ಬಂದರೆ ಇದು ಮರಣಾಂತ ಯೋಗವಾಗುವುದು. ಇದು ಮಹಾರಾಜ್, ಇದು ಅಲ್ಲದೆ ಅಮೃತ ಸಿದ್ಧಿ ಯೋಗಗಳು ಬೇರೆ ಬೇರೆ ಇರುತ್ತವೆ. ಬುದ್ಧಿ ಕಂಕಚಾರನೆ ಅವುಗಳನ್ನು ತಿಳಿಸಿ ಹೇಳಬೇಕು ಸ್ವಾಮಿ. ಸರ್ವಗುಣ ಪ್ರೇಮಿ. ಒಳ್ಳೆಯದು ರಾಜ, ಹೇಳುತ್ತೇನೆ ಕೇಳುವಂತವನು. ಆದಿತ್ಯ ಹಸ್ತ ಗುರು ಪುಷ್ಯ ಯೋಗ ಶನಿ ರೋಹಿಣಿ ಚೇ ಸೋಮೇತ ಶ್ರವಣ ಪ್ರಭುರೇವತಿ ಭೌಮಸ್ವಿನಿಯ ಅಮೃತ ಸಿದ್ಧಿ ಯೋಗ ಅಮೃತ ಸಿದ್ಧಿ ಯೋಗ. ಮಹಾರಾಜ್, ಇದರ ಅರ್ಥವೇನೆಂದರೆ ಆದಿತ್ಯ ಹಸ್ತ ಗುರುವಾರ ಪುಷ್ಯ, ಬುಧವಾರ ಅನುರಾಧ, ಶನಿವಾರ ರೋಹಿಣಿ, ಸೋಮವಾರ ಶ್ರವಣ, ಮಂಗಳವಾರ ಅಶ್ವಿನಿ ನಕ್ಷತ್ರಗಳು ಬಂದರೆ ಇದು ಅಮೃತ ಸಿದ್ಧಿ ಯೋಗವಾಗುವುದು ಮಹಾರಾಜ್. ಇದು ಅಲ್ಲದೆ ಇನ್ನೂ ಅನೇಕ ಶಶಿ ಕುಂಜ ರಾಜ ಮತ್ತು ಅನೇಕ ಮಂದಾಗ್ನಿ ಅನೇಕ ಗ್ರಂಥಗಳು ಶಾಸ್ತ್ರಕ್ಕೆ ಇಷ್ಟೇ ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಕಾರಣ ಹೇಗಾದರೂ ಮಾಡಿ ತಮ್ಮಲ್ಲೇ ಇರುತ್ತೇನೆ, ಇರುತ್ತಾ ಹೇಳಲಿಕ್ಕೆ ಬರುವುದು. ಮಹಾರಾಜ್, ಅಲ್ಲಿ ಏನೋ ರೋಹನ ಕೇಳಿಸುತ್ತೇವೆ ನೋಡ ಮಚ್ಚ
ತಂದೆ ಮತ್ತೆ ಪಾಲನೆ. ನಿನ್ನ ಅಡಿಗಿಳಿದು ಬದುಕಿಕೊಂಡಿರುವ ಈ ಕಡು ಬಡವಿ ಸಹಿಯಂತೆ ದುಃಖದ ಕಡಲನ್ನು ಕೇಳಿ ಮಹದಂತ ಕರುಣ ಮಾಡು ತಂದೆ. ಮಮ ಸಂಜೀವ ಸತ್ಯ ಕೈರೆ ಮಿತ್ರ ಚೈಳಂದ್ರಿ ನಿನಗೆ ಬಂದ ಸಂಕಷ್ಟವೇನು ತಾಯಿ? ನೀವು ಅನ್ನ ವಸ್ತ್ರ ಕೊಡದಿದ್ದರೆ ಏನು ಚೆನ್ನಾಗಿ ಕಾಶಿಯನ್ನು ತಿಳಿದಿಲ್ಲ. ನಿನಗ ಕೇವಲ ಕಾಶಿ ಭಾಗೀರಥಿ ಮಗಳೇ ಹೇಳು, ಏನಿರುವುದು ಹೇಳು. ಹೇ ತಾತನ ಸಮವಿಖ್ಯಾತ ವಿರಾಟ ಭೂಪ. ಮಗಳೇ ಹೇಳು. ನಿನ್ನ ಬೀಗದಾದ ನೀಚ ಕೀಚಕನು ಅಯ್ಯೋ ಶಿವ ಶಿವ. ಇಷ್ಟು ಚಾಪ ಸರದಿ ದಾರಿ ಬಳಿಯೇ ಸುರತಕ್ಕೆ ಬರಬೇಕೆಂದು ಪರಂಪರೆಯಿಂದ ಕನಿಷ್ಠ ಮಾತುಗಳನ್ನಾಡಿದ. ಪೂಜ್ಯರೇ, ತಮ್ಮ ಎದುರಿಗೆ ಲಜ್ಜೆ ಬಿಟ್ಟು ಹೇಳಬೇಕಾಯಿತು, ಮಾಡತಕ್ಕದ್ದೇನೆ. ಆದರೂ ಸಹಿಸಿಕೊಂಡು ಸುಮ್ಮನಿರುವಷ್ಟರಲ್ಲಿ ಮಾತು ಶ್ರೀ ಸುರಿಷ್ಠಾದೇವಿಯವರು ತಮ್ಮನ ಮೇಲಿನ ಪ್ರೀತಿಯಿಂದ ನಾನು ಅಲ್ಲಿಯಿಂದಲೂ ಕೇಳದೆ ಮಧು ಬಟ್ಟಲ ಕೊಡುವ ನೆಪದಿಂದ ಆ ರಕ್ಕಸನ ಬಳಿಗೆ ಕಳುಹಿಸಿದರು. ಅಯ್ಯೋ ಹೇಳಲಾರೆ, ಆ ರಕ್ಕಸನ ದಿಕ್ಕನೆ ಬಂದು ಎನ್ನ ಕೈ ಹಿಡಿದು ಜಗ್ಗಿದ. ಎನ್ನ ಮರ್ಯಾದೆ ಕಳೆದ ಧರಣಿಪತಿ ಮುಂದೇನು ಗತಿ? ಮಾತಲ್ಲ ಬಾಲಕಿ ಕೇಳು. ಈ ವೃಕ್ಷವು ಬಹುಜನರಿಗೆ ಆಶ್ರಯವಾಗಿರುವುದು. ಇದು ನಿನ್ನ ಕೆಲಸಕ್ಕೆ ಬರುವುದಿಲ್ಲ. ಊರ ಹೊರಗೆ ಒಂದು ಒಣಗಿದ ಮರ ಉಂಟು, ಅದನ್ನು ಕಡಿ ಹೋಗು, ಇಲ್ಲಿಂದ ಸಾಗು. ಅಯ್ಯೋ ಶಿವ ಅಮ್ಮ ಶೈಲೇಂದ್ರಿ, ನಿನ್ನ ಸುಪ್ರಾಯದೊಳು ಉಪಾಯತರಕ್ಕೆ ಅಪಾಯವಿಲ್ಲದ ಹಾಗೈತೆ ಮಗಳು. ಅಯ್ಯೋ ಮಾಡತಕ್ಕದ್ದೇ ಆ ಬಲಡ್ಡೆ ಕೀಚಕನಿಗೆ ಬುದ್ಧಿ ಹೇಳುವ ತ್ರಾಣ ಎನ್ನೋಣ. ಅಕ್ಕ ತಮ್ಮ ಒಂದಾದ ಬಳಿಕ ಮಿಕ್ಕ ಮಗುವೇ ಹೇಳು, ಆ ದೈತ್ಯಾಧಿಪತಿಗೆ ಹೇಳುವ ತ್ರಾಣ ಎನ್ನೋಳಿಲ್ಲ. ಆ ಧನುಜನು ಕೇಳಿದರೆ ಎನ್ನ ಗತಿ ಏನಾಗುವುದು ಖುಷಿಯೇ ಇತ್ತವ. ಕೇವಲ ಕಾಶಿ ಭಾಗೀರಥಿ ದೇವಿಯ ಧ್ಯಾನಿ ಎಂದು ಒಪ್ಪಿಕೊಂಡಿದ್ದೇನೆ. ಹೇಳು, ಧೈರ್ಯವನ್ನು ತಾಳು. ಅಯ್ಯೋ ಕಂಕ ಭಟ್ಟರೆ, ನೀವೇ ಏನಾದರೂ ಹೇಳಿ ಒಡಂಬಡಿಸಿ, ನನಗೆ ಭಯ ಬರುತ್ತದೆ.
ಗತಿ ಮುಂದೇನು ಗತಿ ಈ ಹನಿ ಮಾಡಲೇನು ಸತ್ಯ ಪ್ರಾಣಳ ಸತಿಯೇ ಆವದು ಹಂಚಿಕೆ ಸತ್ತಿದರೆ ಸರಿ ಇನ್ನೆರಡು ತಿಂಗಳಾದರೆ ಅಜ್ಞಾತವಾಸವೂ ಮುಗಿಯಿದೆ ಅಲ್ಲೇವರೆಗೂ ಹೇಗಾದರೂ ಮಾಡಿ ಸುಮ್ಮನಿರಲೇಬೇಕು ಚಂದ್ರನು ಹೆಚ್ಚಿದರೆ ಸಮುದ್ರವೂ ಹೆಚ್ಚುವುದು ಮುತ್ತುವುದು ಚಂದ್ರನಿಗೆ ನಾವು ಗ್ರಸ್ತವಾದಲ್ಲಿ ಅಪ್ಪುದಿಯು ಬಂದ್ಬಿಟ್ಟಿದೆ ಅಗಸ್ತ್ಯ ಮುನಿವು ಚಂದ್ರನು ಅಡ್ಡ ಬಂದರೆ ಕೆಟ್ಟವರಿಗೆ ಕೇಳಿಲ್ಲ ಜಗದ ನೆಂಟನೇ ಕೂಟಲ ಸಂಗಮದ ದೇವರ ಭವಿಷ್ಯೋತ್ತರ ನಂದೇಶದ ವಾಕ್ಯವಿರುವುದು ಕಮಲಮುಖಿ ನನಗೆ ಆಪತ್ತು ಬಂದಲ್ಲಿ ನೀನು ಮಾಡುವುದಿಲ್ಲ ನಿನಗೆ ಆಪತ್ತು ಬಂದಲ್ಲಿ ನಾನು ಮಾಡುವುದಿಲ್ಲ ನಿತ್ಯವಾದ ಜಗದಲ್ಲಿ ಧರ್ಮವೇ ಜಯ ಧರ್ಮವೇ ಜಯ ಸುಂದರಿ ರಂಬೆ ಶಾಪದ ಶೈಲಿಯನ್ನುಂಟು ಬಳೆ ಕುಪ್ಪಸವನ್ನು ಕೊಟ್ಟು ಮತ್ತೆ ಕಿಚ್ಚಿಗಾಗಿ ಒಬ್ಬರ ಮನೆಯಲ್ಲಿ ಹೆಣ್ಣಾಗಿ ಬಿಟ್ಟಿರುವೆನು. ಈ ಸಮಯದಲ್ಲಿ ನಾನು
ಏನೋ ಮಾಡಲೆ ಎಲ್ಲಿಗೆ ಹೋಗಲೆ ಏನೋ ಮಾಡಲೆ ಎಲ್ಲಿಗೆ ಹೋಗಲೆ ಅಯ್ಯೋ ವಿಧಿಯೇ, ಇನ್ನೇನು ಮಾಡಲಿ? ಈ ಅಪಾರವಾದ ದುಃಖ ದಾರಿಗೆ ಹೇಳಿ ಬರಲಿಲ್ಲ. ಅಯ್ಯೋ ಶಿವ ಶಿವ ಹರಹರ. ಲೋಕ ರಕ್ಷಿತನಾದ ಶ್ರೀಕೃಷ್ಣನೇ, ಎನ್ನನ್ನು ಮರೆತಿಯ? ಈ ಒಳಲಾಟಕ್ಕೆ ಜನ್ಮ ಸುಡು ಸುಡು. ಜನ ಜನಾಭುನಿ ಕೃಷ್ಣ ಆ ಅಡವೆಯನ್ನೇರಿ ಪಡಣೆಯಲ್ಲಿ ಬಿದ್ದು ದರದರನೆ ಮನೆದು ಹೋಗಲ. ಅಯ್ಯೋ ದಿಕ್ಕಿಲ್ಲದವಳಾದೆ. ಧರ್ಮ ಧರ್ಮವೇ ಜಯವೆಂದನು. ಅರ್ಜುನ ಹೆಣ್ಣೆಂದು ಹೇಳಿದನು. ನಕುಲ ಸಹದೇವರು ಕಣ್ಣೆಟ್ಟಿಯೂ ಸಹ ನೋಡಲಿಲ್ಲ. ಅಯ್ಯೋ ವಿಧಿಯೇ, ಹಿಂದಕ್ಕೆ ನಾನಾವ ಪತಿವ್ರತರ ಪತಿ ನಗಲಿಸಿ ಜಾರ ತತ್ವಕ್ಕೆ ಕೂಡಿಸಿದ್ದಾಯಿತು. ಇಲ್ಲವೇ ಇಂತಹ ವಿಪತ್ತು ನನಗೆ ಪ್ರಾಪ್ತವಾಯಿತು. ಇನ್ನು ಈ ಭೂಮಿಯಲ್ಲಿ ಬದುಕಲೆತ್ತಕ್ಕೆ ಆವು ಅಡವಿನಲ್ಲಿ ಬೀಳಲಿ, ಆವು ಮಡುವಿನಲ್ಲಿ ಬಿದ್ದು ಸತ್ತು ಹೋಗಲಿ. ಅಯ್ಯೋ, ಪತಿಗಳ ವಿನಃ ದಾವ ಕಾರ್ಯವು ಮಾಡೋದಕ್ಕೆ ಬರುವುದಿಲ್ಲ. ಆತ್ಮಹತ್ಯೆ ಮಹಾದೋಷ ಪ್ರಾಪ್ತವಾಗುವುದು. ಇರಲಿ, ಬಲವಂತ ಭೀಮಕಾಂತನಿಗೆ ಹೇಳಬೇಕು. ಆತನ ಇವರಂತೆ ಆಡಿದರೆ ಇದ್ದಂತೆ ಮಾಡಲಿಕ್ಕೆ ಬಂದಿತ್ತು. ಸತ್ಯಕ್ಕೆ ಸಾವಧಾನವೇ ಮುಖ್ಯವಾಗಿದೆ. ಶ್ರೀಯುತ ಪಂಡಿತ ಉಂಬಾಜಿ ಇವರಾದರೂ ಸಾಕಿನ ಅಂಗಲ್ ಈ ಹಾರ್ಮೋನಿ ಮಾಸ್ತರ್ಗೆ 200 ರೂಪಾಯಿ ಕಾಣಿಕೆ ಶಿಕ್ಷಿದ್ದಾರೆ. ಸುಧಾ ಹಾರ್ಮೋನಿ ಮಾಸ್ತರ್ ಸಿಕ್ಕರು. ಅದರಂತೆ ಭೀಮ ವಿಲಾಸ ಆಟದಲ್ಲಿ ಕಿಚ್ಕನ ಪಾತ್ರ ಮಾಡಿದಂಥ ಮತ್ತು ದೇವಿ ಆಟದಲ್ಲಿ ಸುಮ್ಮನ ಪಾತ್ರ ಮಾಡಿದಂಥ ಪಂಡಿತ್ ಮಮ್ಮ ಉಮಾಜಿ ಲವಟೆ ಅವರಾದರೂ ಕೂಡ ಏನೋ ನನ್ನ ಅಲ್ಪ ಕಲೆಯನ್ನು ಕಂಡು 701 ರೂಪಾಯಿ ಕಲ ಕಂಡುಬಿಟ್ಟಿದ್ದಾರೆ. ಅವರಿಗಾದರೂ ಶ್ರೀ ಮಹಾದೇವಿಯು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡು ಬೆಳಿಬರುತ್ತೆ. ಅದರಂತೆ ರಜಾಕ್ ಸಾಬ್ ಮುಲ್ಲಾ ಸಾಕಿನ್ ಒಳಗನೋಡಿ ಇವರಾದರೂ 100 ರೂಪಾಯಿ ಕಾಣಿಕೆ ಶಿಕ್ಷಿದ್ದಾರೆ. ಪರಶುರಾಮ್ ಜೇರಿಟಿಗೆ ಅವರಾದರೂ 100 ರೂಪಾಯಿ ಕಾಣಿಕೆ ಶಿಕ್ಷಿದ್ದಾರೆ. ಹಲೋ, ಕಪಾಟಿ ಅವರಾದರೂ 100 ರೂಪಾಯಿ ಶಿಕ್ಷಿದ್ದಾರೆ. ಅವರಿಗೆ ದೇವರು ಐಶ್ವರ್ಯ ಕೊಟ್ಟು ಕಾಪಾಡೆಂದು ನಾನು ಬೇಡಿಕೊಳ್ಳುತ್ತೇನೆ. ಕಂಪನಿಯ ಸಹಾಯಾರ್ಥವಾಗಿ ಭೀಮರಾಯ ಈರಣ್ಣ ಬರಗುಡಿ ಇವರಾದರೂ 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಕಂಪನಿ ಮಾಲಕರ ಪರವಾಗಿ ಸ್ವೀಕರಿಸಿ ಆಭಾರ ತಿಳಿಸುತ್ತೇನೆ.
ಹಲೋ ಈಗ ಬರ್ರಿ. ಅದೇ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು ಹೇಳು? ಅದೇ ಎಲ್ಲಿ ಹೋಗ್ಬೇಕು ಹೇಳು? ಅವ್ನು ಅಲ್ಲೇ ಹೋಗ್ತಾನ. ಅವ್ನು ಮನೆಗೆ ಹೋಗ್ತಾನೆ. ಭೀಮಗ ದ್ರೌಪದಿ ಮಾತಾಡ್ಬೇಕ ಅರಗಿನ ಮನೆಗೆ ಬರ್ತೀವಿ. Yeah.